ಈ ಪಾಕಿಸ್ತಾನದ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಒಂದ್ ಕಡೆ ಅಫ್ಘಾನದ ಗಡಿಯಲ್ಲಿ ತಾಲಿಬಾನಿಗಳು ಪಾಕಿಗಳನ್ನ ಹುಡುಕಿ ಹೊಡಿತಿದ್ರೆ, ಅತ್ತು ಬಲೂಚಿಸ್ತಾನದಲ್ಲಿ ಮತ್ತೆ ಬೃಹತ್ ಜನದಂಗೆ ಶುರುವಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯಲ್ಲಿ ಪಾಕಿಗಳನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಪಾಕ್ ಕರ್ಮಕಾಂಡದ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಾಕಿಸ್ತಾನ ಭಾರತ ಜೊತೆ ಗಡಿ ಹೊಂದ್ಕೊಂಡಿರೋ ಪರಮ ನೀಚ ದೇಶ. ಇದನ್ನ ದಿವಾಳಿಸ್ತಾನ, ಉಗ್ರಸ್ತಾನ ಏನ್ ಬೇಕಾದ್ರೂ ಕರೆಯಬಹುದು. ಭಯೋತ್ಪಾದನೆ ಅನ್ನೋದು ಒಂದರ್ಥದಲ್ಲಿ ಪಾಕಿಸ್ತಾನ್ ರಾಷ್ಟ್ರೀಯ ಅಜೆಂಡಾ. ಭಯೋತ್ಪಾದಕರಿಗೆ ತವರು ಮನೆಯಂತೆ ಕಾರ್ಯನಿರ್ವಹಿಸೋದು, ಉಗ್ರರಿಗೆ ತರಬೇತಿ ನೀಡೋ ಮೂಲಕ ಟೆರರಿಸಂ ಅನ್ನ ಇಡೀ ಜಗತ್ತಿಗೆ ರಫ್ತು ಮಾಡೋದೇ ಪಾಕಿಸ್ತಾನ್ ಏಕೈಕ ಸಾಧನೆ. ಇಂತಹ ಪಾಕಿಸ್ತಾನಕ್ಕೀಗ ಮತ್ತೊಂದು ತಲೆನೋವು ಶುರುವಾಗಿದೆ. ಅದೇನೆಂದ್ರೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ್ ವಿರುದ್ಧ ದೊಡ್ಡ ಜನದಂಗೆ ಶುರುವಾಗಿದೆ. ಇತ್ತೀಚೆಗೆ ಎಲ್ಲಿ ನೋಡಿದ್ರು ಈ ಜನದಂಗೆ ಜಂಜಿ ಪ್ರತಿಭಟನೆಯದ್ದೇ ಮಾತು. ಬಾಂಗ್ಲಾ, ನೇಪಾಳ ಆಯ್ತು, ಈಗ ಇರಾನ್ನಲ್ಲಿ ಬಹುದೊಡ್ಡ ಜನದಂಗೆ ಶುರುವಾಗಿದೆ. ಅಲ್ಲಿನ ಸರ್ವಾಧಿಕಾರಿ ಆಡಳಿತ ಕೊನೆಯಾಗಬೇಕು ಅಂತ ಅಲ್ಲಿನ ಜನ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದಿದ್ದಾರೆ. ಹಾಗಾಗಿ ಇರಾನ್ ಸರ್ವಾಧಿಕಾರಿಯ ಬುಡ ಈಗ ಅಲ್ಲಾಡ್ತಿದೆ. ಈಗ ಅದೇ ರೀತಿ ಪರಿಸ್ಥಿತಿ ಪಾಕಿಸ್ತಾನಕ್ಕೂ ಶುರುವಾಗಿದೆ. ಅದೇನಂದ್ರೆ ಭೌಗೋಳಿಕವಾಗಿ ಪಾಕಿಸ್ತಾನದ ಅತಿದೊಡ್ಡ ಭಾಗವಾಗಿರೋ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಸರ್ಕಾರದ ವಿರುದ್ಧ ಬಹುದೊಡ್ಡ ಜನದಂಗೆ ಶುರುವಾಗಿದೆ. ಇದನ್ನ ನಿಯಂತ್ರಿಸೋದು ಈಗ ಪಾಕಿಸ್ತಾನ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ದೊಡ್ಡ ಜನಾಕ್ರೋಶ ಸ್ಫೋಟವಾಗಿದೆ. ಜನ ಬೀದಿಗಿಳಿದು ಪಾಕ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಾಕ್ ಸರ್ಕಾರ ನಮಗೆ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ, ಕೇವಲ ಅಲ್ಲಿನ ಸಂಪತ್ತನ್ನ ಮಾತ್ರ ಲೂಟಿ ಮಾಡೋ ಕೆಲಸ ನಡೀತಿದೆ. ಹಾಗಾಗಿ ನಮ್ಗೆ ನ್ಯಾಯ ಬೇಕು, ಇದು ಸರಿಯಾಗದೇ ಇದ್ರೆ ನಮ್ಗೆ ಪಾಕ್ನಿಂದ ಮುಕ್ತಿ ಬೇಕು ಅನ್ನೋ ಪ್ರತಿಭಟನೆಕಾರರ ಆಗ್ರಹವಾಗಿದೆ. ಹಾಗಾಗಿ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯದ ಕೂಗು ಕೇಳಿ ಬರ್ತಾ ಇದೆ. ಬಲೂಚಿಸ್ತಾನ್ ಭೌಗೋಳಿಕವಾಗಿ ಪಾಕಿಸ್ತಾನದ ಅತಿ ದೊಡ್ಡ ಭೂಭಾಗ, ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಅತಿ ಹೆಚ್ಚು ನಿರ್ಲಕ್ಷ್ಯಕ್ಕೊಳಗಾಗಿರೋ ಪ್ರದೇಶ. ಬಲೂಚಿಸ್ತಾನದ ನೆಲದಡಿ ಅಮೂಲ್ಯವಾದ ಖನಿಜ ಸಂಪತ್ತಿದೆ. ಇದೇ ಕಾರಣಕ್ಕೆ ಇಲ್ಲಿನ ಸಂಪತ್ತನ್ನ ಮಾತ್ರ ಲೂಟಿ ಮಾಡ್ತಿರೋ ಪಾಕಿಸ್ತಾನ ಅಲ್ಲಿನ ಅಭಿವೃದ್ಧಿಗೆ ಮಾತ್ರ ಯಾವುದೇ ರೀತಿಯ ಪ್ರಾಮುಖ್ಯತೆ ಕೊಡ್ತಿಲ್ಲ. ಬಲೂಚಿಸ್ತಾನದ ಸಂಪತ್ತಿನಿಂದ ತನ್ನ ಬೊಕ್ಕಸವನ್ನ ತುಂಬಿಕೊಳ್ತಿರೋ ಪಾಕಿಸ್ತಾನ ಸರ್ಕಾರ ಆಡಳಿತ ಅಂತ ಬಂದಾಗ ಬಲೂಚಿಸ್ತಾನ್ ಭಾಗವನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡುತ್ತೆ. ಇವತ್ತಿಗೂ ಪಾಕ್ ಸೇನೆ ಹಾಗೂ ಸರ್ಕಾರದಲ್ಲಿ ದೊಡ್ಡ ಹಿಡಿತ ಹೊಂದಿರೋದು ಪಾಕಿಸ್ತಾನದ ಪಂಜಾಬ್ ಭಾಗದ ನಾಯಕರು ಮಾತ್ರ. ಈ ತಾರತಮ್ಯ ವಿರುದ್ಧ ಮೊದಲಿನಿಂದಲೂ ಬಲೂಚಿಗರ ಎದೆಯಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ರೋಶವಿದೆ. ಹಾಗಾಗಿ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಪ್ರತ್ಯೇಕಗೊಳಿಸಬೇಕು ಅನ್ನೋ ಕೂಗು ಹೆಚ್ಚಾಗ್ತಿದೆ. ಈ ಕೂಗಿಗೆ ನೀರೆರೆಯೋಕೆ ಹುಟ್ಟಿದ್ದೇ ಬಲೂಚ್ ಲಿಬರೇಷನ್ ಆರ್ಮಿ ಅಥವಾ BLA. ಬಲೂಚ್ ಲಿಬರೇಷನ್ ಆರ್ಮಿ ಅಥವಾ BLA ಬಲೂಚಿಗರ ಮೇಲಿನ ದೌರ್ಜನ್ಯ ಹಾಗೂ ಬಲೂಚಿಗರಿಗೆ ದೊರೆಯಬೇಕಾದ ಹಕ್ಕುಗಳಿಗಾಗಿ ಹೋರಾಟ ನಡೆಸ್ತಿರೋ ಒಂದು ಸೇನೆ. ಬಲೂಚಿಸ್ತಾನ್ ಪಾಕ್ನಿಂದ ಬೇರ್ಪಡಬೇಕು ಅನ್ನೋ ಅಜೆಂಡಾವನ್ನ ಇಟ್ಕೊಂಡು 2000ನೇ ಇಸವಿಯಲ್ಲಿ ಈ ಬಲೂಚ್ ಲಿಬರೇಷನ್ ಆರ್ಮಿ ಸ್ಥಾಪನೆಯಾಗಿದೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಪಾಕ್ ಸೇನೆ ಹಾಗೂ ಸರ್ಕಾರವನ್ನ ಎದುರು ಹಾಕೊಳ್ತಲೇ ಬಂದಿದೆ. ಈ BLA ಪಾಕ್ ಸೇನೆ ಮೊದಲಿಂದಲೂ ಕೂಡ ಬಲೂಚ್ ನಾಯಕರ ಅಪಹರಣ, ಕೊಲೆ ಮುಂತಾದ ಕೃತ್ಯಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಹಾಗಾಗಿ BLAಗೆ ಪಾಕ್ ಸೇನೆಯನ್ನ ಕಂಡ್ರೆ ನಕ ಶಿಖ ಅಂತ ದ್ವೇಷ. ಬಲೂಚ್ ಲಿಬರೇಷನ್ ಆರ್ಮಿಗೂ ಪಾಕ್ ಸೇನೆಗೂ ನಿರಂತರವಾಗಿ ಘರ್ಷಣೆ ನಡೆಯುತ್ತಲೇ ಇರುತ್ತೆ. ಈಗಂತೂ ಈ BLA ಬಲೂಚಿಸ್ತಾನದಲ್ಲಿ ಸಂಪೂರ್ಣ ತನ್ನ ಹಿಡಿತ ಸಾಧಿಸಿದೆ. ಈಗ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಹಿಡಿತ ಬಹುತೇಕ ತಪ್ಪೇ ಹೋಗಿದೆ. ಕಂಡಲ್ಲಿ ಬಲೂಚ್ ನಾಯಕರು ಪಾಕ್ ಸೇನೆಯನ್ನ ಅಟ್ಟಾಡಿಸಿ ಹೊಡಿತಿದ್ದಾರೆ. ಈ ಭಾಗದಲ್ಲಿ ಪಾಕ್ ಸೇನೆಯ ಮೇಲೆ ಮಾರಣಾಂತಿಕ ದಾಳಿಗಳು ನಡೀತಿವೆ. ಹೀಗಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಪಾಕ್ ಸೇನೆಯ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಈಗಾಗಲೇ POK ಹಾಗೂ ಸಿಂಧ್ ಭಾಗದಲ್ಲೂ ಕೂಡ ಸ್ವಾತಂತ್ರ್ಯದ ಕೂಗು ಕೇಳಿ ಬರ್ತಿದೆ. POK ಪಾಕ್ ಆಕ್ರಮಿತ ಕಾಶ್ಮೀರ. 1947ರಿಂದಲೂ ಈ ಭಾಗವನ್ನ ಪಾಕಿಸ್ತಾನ್ ಅಕ್ರಮವಾಗಿ ತನ್ನ ಹಿಡಿತದಲ್ಲಿಟ್ಕೊಂಡಿದೆ. ಆದರೆ ಭಾರತದ ಕಾಶ್ಮೀರಕ್ಕೆ ಹೋಲಿಸಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ತೀರಾ ಹಿಂದುಳಿದಿದೆ. ಇದೇ ಕಾರಣಕ್ಕೆ ಅಲ್ಲಿಯೂ ಕೂಡ ಪಾಕ್ ಸರ್ಕಾರದ ದುರ್ನೀತಿಯ ವಿರುದ್ಧ ಗಲಾಟೆ ಶುರುವಾಗಿದೆ. ಇನ್ನು ಸಿಂಧ್ ಭಾಗದಲ್ಲೂ ಕೂಡ ಸ್ವಾತಂತ್ರ್ಯದ ಕೂಗು ಕೇಳಿ ಬರ್ತಾ ಇದೆ.
ಇವೆಲ್ಲ ಗಲಾಟೆಗಳನ್ನ ನಿಭಾಯಿಸೋಕಾಗದೆ ಪಾಕ್ ಸರ್ಕಾರ ಹೆಣಗಾಡ್ತಿದೆ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಇನ್ನೊಂದು ಭಾಗದಲ್ಲೂ ಕೂಡ ಪಾಕ್ ಸೇನೆಯ ವಿರುದ್ಧ ಜನಾಕ್ರೋಶ ಸ್ಫೋಟವಾಗಿದೆ. ಅದ್ಯಾವ ಭಾಗ ಅಂದ್ರೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ. ಪಾಕಿಸ್ತಾನದ ಬಹುತೇಕ ಭಾಗಗಳಲ್ಲಿ ಸಂಘರ್ಷದ ಸ್ಥಿತಿ ನಿರ್ಮಾಣವಾಗಿದ್ರೆ ಅದೊಂದು ಭಾಗದಲ್ಲಿ ಮಾತ್ರ ಪರಿಸ್ಥಿತಿ ಪಾಕಿಸ್ತಾನ ಸರ್ಕಾರ ಹಾಗೂ ಸೇನೆಯ ಕೈ ಮೀರಿದೆ. ಆ ಭೂಭಾಗವೇ ಪಾಕ್ನ ಖೈಬರ್ ಪಖ್ತೂನ್ಖ್ವಾ. ಖೈಬರ್ ಪಖ್ತೂನ್ಖ್ವಾ ಪಾಕಿಸ್ತಾನದ ಅಫ್ಘಾನ್ ಗಡಿಗೆ ಹೊಂದ್ಕೊಂಡಿರೋ ಪ್ರದೇಶ. ಈ ಭಾಗದಲ್ಲಿ ಪಶ್ತೂನಿಗಳು ಹೆಚ್ಚಾಗ್ತಿದ್ದಾರೆ. ಅತ್ತ ಅಫ್ಘಾನಿಸ್ತಾನದಲ್ಲೂ ಕೂಡ ಪಶ್ತೂನಿಗಳ ಸಂಖ್ಯೆ ಹೆಚ್ಚಿದೆ. ಈ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಕೂಡ ಪಾಕ್ ಸೇನೆ ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ತೀವ್ರಗೊಂಡಿದೆ. ಪಾಕಿ ಸೇನೆ ಪಶ್ತೂನಿಗಳ ಮೇಲೆ ನಿರಂತರ ದಬ್ಬಾಳಿಕೆ ನಡೆಸುತ್ತಿದೆ ಅನ್ನೋದು ಪ್ರತಿಭಟನೆಗರ ಆಕ್ರೋಶ. ಇನ್ನು ಅಫ್ಘಾನ್ ಗಡಿಯಲ್ಲಂತೂ ಪಾಕ್ನ ಕತೆ ಬಹುತೇಕ ಮುಗಿದು ಹೋಗಿದೆ. ಕೆಲ ತಿಂಗಳ ಹಿಂದೆ ಪಾಕ್ ವಾಯುಸೇನೆ ಅಫ್ಘಾನಿಸ್ತಾನದೊಳಗಿನ ತಾಲಿಬಾನ್ ನೆಲೆಗಳ ಮೇಲೆ ವಾಯುದಾಳಿ ನಡೆಸಿತ್ತು. ಆನಂತರ ಪರಿಸ್ಥಿತಿ ತೀರಾ ಹದಗೆಟ್ಟು ಎರಡು ದೇಶಗಳ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿತ್ತು. ಈಗ ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗಿದ್ರೂ ಸದ್ಯದ ಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಅಫ್ಘಾನ್ ಗಡಿಯಲ್ಲಿ ಘರ್ಷಣೆ ಉಂಟಾಯ್ತೋ ಅಲ್ಲಿಂದ ತಾಲಿಬಾನಿಗಳು ಪಾಕ್ ಸೇನೆಯನ್ನ ಕಂಡಲ್ಲಿ ಅಟ್ಟಾಡಿಸ್ತಿದ್ದಾರೆ. ಅಫ್ಘಾನ್ ಗಡಿಯಲ್ಲಿ ಮೊದಲೇ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂದ್ರೆ ತಾಲಿಬಾನ್ ದಾಳಿಯನ್ನ ತಡೆಯೋಕಾಗದೆ ಪಾಕ್ ಸೈನಿಕರು ಅಲ್ಲಿನ ಸೇನಾ ಚೆಕ್ ಪೋಸ್ಟ್ಗಳನ್ನ ಬಿಟ್ಟು ಹಿಂದಕ್ಕೆ ಕಾಲಿಕ್ತಿದ್ದಾರೆ. ಹಾಗಾಗಿ ಈಗ ಪಾಕಿಸ್ತಾನದ ಆ ಸೇನೆ ಪೋಸ್ಟ್ಗಳೆಲ್ಲ ತಾಲಿಬಾನ್ ವಶದಲ್ಲಿವೆ. ಪರಿಣಾಮ ಅಫ್ಘಾನ್ ಗಡಿಯಲ್ಲುದ್ದಕ್ಕೂ ಇರೋ ಅನೇಕ ಪ್ರದೇಶಗಳಲ್ಲಿ ಪಾಕ್ ಸೇನೆ ತನ್ನ ಹಿಡಿತವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಇನ್ನು ತಾನೇ ಸಾಕಿದ ರಣಹದ್ದುಗಳು ಈಗ ಪಾಕ್ನ ಕಿತ್ತು ತಿಂತಿವೆ. ತಾನೇ ಸಾಕಿದ ಭಯೋತ್ಪಾದಕರೆಂಬ ರಣಹದ್ದುಗಳು ಈಗ ಪಾಕ್ನ ರಕ್ತ ಹೀರ್ತಾ ಇವೆ. ತೆಹ್ರೀಕ್ ಎ ತಾಲಿಬಾನ್ TTP ಭಯೋತ್ಪಾದಕರು ಪಾಕ್ನ ಗಲ್ಲಿಗಳಲ್ಲಿ ರಕ್ತ ಹರಿಸ್ತಿದ್ದಾರೆ. ಇತ್ತೀಚೆಗೆ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಕೂಡ ಸರಣಿ ಸ್ಫೋಟಗಳು ನಡೆದು ಅನ್ನೋದು ಗಮನಾರ್ಹ. ಇವೆಲ್ಲವೂ ನೋಡ್ತಾ ಇದ್ರೆ ಪಾಕ್ನ ಸ್ಥಿತಿ ಬೆಂಕಿಗೆ ಸಿಕ್ಕ ಪತಂಗದಂತಾಗಿದೆ. ದಶ ದಿಕ್ಕುಗಳಿಂದಲೂ ಪಾಕಿಸ್ತಾನಕ್ಕೆ ಒಂದಲ್ಲ ಒಂದು ಕಂಟಕಗಳು ನಿರಂತರವಾಗಿ ಬರ್ತಾ ಇದ್ವು. ಉಗ್ರಸ್ಥಾನ ದಾರಿ ಕಾಣದೆ ಉಗ್ರಸ್ಥಾನ ಕಂಗಾಲಾಗಿದೆ. ಆದ್ರೆ ಇಷ್ಟೆಲ್ಲ ಗಂಡಾಂತರಗಳ ನಡುವೆ ಕೂಡ ಪಾಕ್ ಉಸಿರಾಡ್ತಾ ಇರೋದು ಯಾಕಂದ್ರೆ ಚೀನಾ ಹಾಗೂ ಅಮೆರಿಕಗಳ ಬೆಂಬಲದಿಂದ. ಚೀನಾ, ಡ್ರ್ಯಾಗನ್ ಚೀನಾ, ಭಾರತವನ್ನ ತನ್ನ ದೊಡ್ಡ ಪ್ರತಿಸ್ಪರ್ಧಿ ಅಂತ ಭಾವಿಸೋ ಚೀನಾ ಭಾರತದ ವಿರುದ್ಧ ತನ್ನ ದಾಳವನ್ನಾಗಿ ಬಳಸ್ಕೊಳ್ತಿರೋದು ಇದೇ ಪಾಕಿಸ್ತಾನವನ್ನ. ಭಾರತದ ವಿರುದ್ಧ ಭಿಕಾರಿ ಪಾಕಿಸ್ತಾನಕ್ಕೆ ಹಣಕಾಸಿನ ನೆರವು, ಸೇನಾ ನೆರವು, ತಂತ್ರಜ್ಞಾನದ ನೆರವು ಹೀಗೆ ಎಲ್ಲವನ್ನ ಚೀನಾ ಕೊಡ್ತಾ ಇದೆ. ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ CPEC ಪ್ರಾಜೆಕ್ಟ್ ಅಡಿ ಚೀನಾ ಪಾಕಿಸ್ತಾನದಲ್ಲಿ ಬಿಲಿಯಂತರ ಡಾಲರ್ ಹೂಡಿಕೆಯನ್ನ ಮಾಡಿದೆ. ಈ ಯೋಜನೆಯಡಿ ಗ್ವಾದರ್ ಬಂದರನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಮೂಲಕ ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಚೀನಾ ನೇರವಾಗಿ ಪ್ರವೇಶ ಪಡ್ಕೊಂಡಿದೆ. ಉಗ್ರಸ್ಥಾನ ಇವತ್ತಿಗೂ ಉಸಿರಾಡ್ತಿರೋದಕ್ಕೆ ಬಹುದೊಡ್ಡ ಕಾರಣ ಇದೇ ಚೀನಾ. ಜೊತೆಗೆ ಇತ್ತೀಚೆಗೆ ಅಮೆರಿಕದ ಜೊತೆ ಕೂಡ ಪಾಕಿಸ್ತಾನದ ಒಡನಾಟ ಹೆಚ್ಚಾಗಿದೆ. ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ್ಮೇಲೆ ಪಾಕ್ ಅಮೆರಿಕಗಳ ಸಂಬಂಧ ಮತ್ತೆ ಸುಧಾರಿಸಿದೆ. ಪಾಕ್ ಪ್ರಧಾನಿ ಶರೀಫ್ ಮತ್ತು ಸೇನಾ ಜನರಲ್ ಅಸೀಂ ಮುನೀರನ್ನ ಟ್ರಂಪ್ ಶ್ವೇತಭವನಕ್ಕೆ ಹಲವು ಬಾರಿ ಕರೆದು ಔತಣಕೂಟ ನೀಡಿದ್ದಾರೆ. ದಿವಾಳಿ ಹಂತದಲ್ಲಿರೋ ಪಾಕ್ IMF ಸಾಲ ಸಿಗೋ ಹಿಂದೆ ಕೂಡ ಅಮೆರಿಕ ನೆರಳಿದೆ. ಇನ್ನು ಇತ್ತೀಚೆಗೆ ಪಾಕ್ನ F-16 ಯುದ್ಧ ವಿಮಾನಗಳ ನಿರ್ವಹಣೆಗೆ ದೊಡ್ಡ ಹಣಕಾಸು ಪ್ಯಾಕೇಜ್ ಅನ್ನ ಕೂಡ ಅಮೆರಿಕ ಘೋಷಣೆ ಮಾಡಿದೆ. ಡೊನಾಲ್ಡ್ ಟ್ರಂಪ್ರ ಉದ್ಯಮ ಪಾಕ್ನಲ್ಲಿರೋ ಕಾರಣಕ್ಕೆ ಹಾಗೂ ಭಾರತವನ್ನ ಕೌಂಟರ್ ಮಾಡೋಕೆ ಟ್ರಂಪ್ ಪಾಕ್ನ ಮತ್ತೆ ತೊಡೆ ಮೇಲೆ ಕೂರಿಸಿಕೊಂಡಿದ್ದಾರೆ. ಆದರೆ ದಿನೇ ದಿನೇ ಪಾಕ್ನ ಆಂತರಿಕ ಸ್ಥಿತಿ ಹದಗೆಡ್ತಾ ಇದ್ದು ಪಾಕಿಸ್ತಾನ ಸಂಪೂರ್ಣವಾಗಿ ದಿವಾಳಿಯಾಗುವ ದಿನಗಳು ದೂರವಿಲ್ಲ ಅನ್ನೋದು ಸತ್ಯ. ಬಲೂಚಿಸ್ತಾನ ಖೈಬರ್ ಪಖ್ತೂನ್ಖ್ವಾ POK ಭಾಗದಲ್ಲಿನ ಜನದಂಗೆಗೆ ಪಾಕ್ ತತ್ತರಿಸಿದೆ. ಅಂತಿಮವಾಗಿ ಪಾಕಿಸ್ತಾನ ಎಷ್ಟು ಹೋಳಾಗಿ ಒಡೆದು ಹೋಗಲಿದೆ ಅನ್ನೋದಕ್ಕೆ ಕಾಲವೇ ಉತ್ತರ ಹೇಳಲಿದೆ. ಇದಾಗಿತ್ತು ಈವರೆಗಿನ ಸ್ಪೆಷಲ್ ರಿಪೋರ್ಟ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.